ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ನಾವಂತೂ ಫಸ್ಟ್ ಕ್ಲಾಸ್ ಅದೀವಿ ನೋಡ್ರಿ. ಹೊಸ ಗೆಟಪ್ ಒಳಗೆ ಎಲ್ಲರಿಗೂ ವೆಲ್ಕಮ್ ರೀ ನಮ್ಮ ಚಾನಲ್ಗೆ. ಇವತ್ತಿನ ಮ್ಯಾಟ್ರ್ಗೋದ ಇಲ್ಲ ನಿಮ್ಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತೇ ಆಗಿರ್ತೈತಿ ನಿಮ್ಗೆ. ಏನಪ್ಪ ಅಂದರೆ ರೇಷನ್ ಕಾರ್ಡ್ ಬಗ್ಗೆ. ನಿಮ್ಮ ರೇಷನ್ ಕಾರ್ಡ್ ಉಳ್ಕೋಬೇಕಾ? ನಿಮ್ಮ ಹೆಸರು ರೇಷನ್ ಕಾರ್ಡಲ್ಲಿ ಇರಬೇಕಾ? ಮುಂದಿನ ತಿಂಗಳು ನೀವು ರೇಷನ್ ತಗೋಬೇಕಾ? ಹಾಗಿದ್ದರೆ ಈ ಕೆಲಸ ಮಾಡಲೇಬೇಕು. ಇವತ್ತೇ ಮಾಡಿ, ಈಗಲೇ ಮಾಡಿ. ಅದೇನಪ್ಪ ಅಂತ ಈ ವಿಡಿಯೋದಾಗ ಕೊನೆ ತನಕ ನೋಡಿರಿ. ಈ ವಿಡಿಯೋ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಎಲ್ಲರಿಗೂ ಶೇರ್ ಮಾಡಿರಿ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ. ಓಕೆ, ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಣ. ಏನಪ್ಪ ಅಂದರೆ ಇವತ್ತಿನ ವಿಷಯ ರೇಷನ್ ಕಾರ್ಡ್. ನಿಮ್ಮ ರೇಷನ್ ಕಾರ್ಡ್ ಅಂದರೆ ನೀವು ಹಳೆ ರೇಷನ್ ಕಾರ್ಡದವರು. ಹಳೆ ರೇಷನ್ ಕಾರ್ಡ್ ಅಂದ್ರೆ ಒಂದು 10 ವರ್ಷದ ಹಿಂದಿನವರು, ಒಂದು ಮಿನಿಮಮ್ 5 ವರ್ಷದ ಹಿಂದಿನವರು ಇದ್ರಂದ್ರೆ, ಹೊಸದಾಗಿ ಏನು ಈ ವರ್ಷದಾಗ ಏನು ಹೆಸರು ಆ್ಯಡ್ ಮಾಡಿರ್ತೀರಿ ಅಥವಾ ಹೊಸ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತೀರಿ ಅಂಥವ್ರಿಗೇನು ಈ ರೂಲ್ಸು ಇದು ಆಗಂಗಿಲ್ಲ. ಇನ್ನು ರೀಸೆಂಟಾಗಿ ಏನಾರ KYC ಮಾಡಿಸಿದ್ರೆ ಅದೇನು ಉಪಯೋಗ ಆಗೋದಿಲ್ಲ. ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ. ಹಿಂದೆ 5 ವರ್ಷದ ಹಿಂದುಗಡೆ ಇರೋ ಎಲ್ಲ ರೇಷನ್ ಕಾರ್ಡ್ ಹೆಸರುದಾರರು ಎಲ್ಲರೂ ಯಾರ್ಯಾರ ಹೆಸರು ರೇಷನ್ ಕಾರ್ಡ್ದಾಗದ್ರಿ ಹಳಬರು ಎಲ್ಲರೂ ಈ ರೇಷನ್ ಕಾರ್ಡ ನೀವು KYC ಮಾಡಿಸ್ಬೇಕಾಗಿ ಗೌರ್ಮೆಂಟ್ ರೂಲ್ಸ್ ತಂದೈತಿ. ನಾನು ಹೇಳಿಬಿಟ್ಟಿದ್ದೆ ನಿಮ್ಗೆ ಈಗಾಗಲೇ ಒಂದು ಎರಡು ದಿನದ ಹಿಂದೆ ಒಂದು ವಿಡಿಯೋದಾಗ ನಾನು ನಿಮಗೆ ಹೇಳಿದ್ದೆ. ವೋಟರ್ ID ಅಪ್ಡೇಟ್ ಮಾಡುವಾಗ, SIR ಫಾರ್ಮ್ ಅಪ್ಡೇಟ್ ಮಾಡುವಾಗ ನಾನು ನಿಮಗೆ ಹೇಳಿದ್ನಿ ರೇಷನ್ ಕಾರ್ಡ್ದು ಬರ್ಬೋದು ಅಂತ. ನೋಡ್ರಿ, ಅಂದ್ಕೊಂಡಂಗೆ ಬಂದೇ ಬಿಡ್ತು ಅದೇ ರೀತಿ ಅಪ್ಡೇಟ್. ಹಂಗೆ ತರ್ತಾರೆ ಈ ಸರ್ಕಾರ. ಅಂದ್ರೆ ಸಿದ್ದರಾಮಯ್ಯ ಅವ್ರು ಚೇಂಜ್ ಆಗಿ DK ಶಿವಕುಮಾರ್ ಅವ್ರು ಬಂದ ಮೇಲೆ ಅವ್ರಿಗೆಲ್ಲ ವೆರಿಫೈ ಮಾಡತ್ತಾರ. ವೋಟರ್ ID ಆಯ್ತು, ಆಮೇಲೆ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಆಯ್ತು, ಈಗ ರೇಷನ್ ಕಾರ್ಡಿಗೆ ಬಂದರು. ನೆಕ್ಸ್ಟ್ ಏನೇನು ಅಪ್ಡೇಟ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲದಕ್ಕೂ ಸಿದ್ಧತೆಯಾಗಿರ್ಬೇಕು. ಏನಪ್ಪ ಅಂದರೆ ಇವತ್ತಿನ ವಿಷಯ ಬಂದುಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಅಂದ್ರೆ KYC ಮಾಡೋ ರೂಲ್ಸ್ ಬಂದೈತಿ. ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. ಎಲ್ಲರೂ ಅಂದ್ರೆ ಯಾರ್ಯಾರಂತ ಹೇಳ್ತೀನಿ ಕೇಳ್ರಿ. ನಿಮ್ಮ ರೇಷನ್ ಕಾರ್ಡ್ ಎಲ್ಲಿರುತ್ತಲ್ಲ, ನೀವು ರೇಷನ್ ಎಲ್ಲಿ ತೊಗೊಂಡು ಬರ್ತಿರಲ್ಲ, ನಿಮ್ಮ ಊರೊಳಗೆ, ನಿಮ್ಮ ಹಳ್ಳಿ ಒಳಗೆ, ನಿಮ್ಮ ಸಿಟಿ ಒಳಗಾಗಲಿ ಎಲ್ಲೇ ಆಗಲಿ, ನೀವು ರೇಷನ್ ಎಲ್ಲಿ ತರ್ತಿರಲ್ಲ ಅಲ್ಲಿ ಹೋಗ್ರಿ, ಕೇಳ್ರಿ ನಿಮ್ಮ ಹೆಸರು. ನಿಮ್ಮ ರೇಷನ್ ಕಾರ್ಡ್ ತೋರಿಸ್ರಿ, ಅದರೊಳಗೆ ಯಾರ್ಯಾರ ಹೆಸರು ಅದಾವೆ ನೋಡಿಕೊಂಡು ಆ ರೇಷನ್ ಕಾರ್ಡಿಂದ ನೋಡಿ ಹೇಳ್ತಾರೆ ಅವರು ಯಾರ್ಯಾರ ಹೆಸರು KYC ಮಾಡಿಸ್ಬೇಕು ಅಂತ ಬಂದಿರುತ್ತೆ ಅವ್ರ ಕಡೆ. ಅವರೇ ಮಾಡ್ತಾರೆ. ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲಿ ಇಲ್ಲಿ ತಿರುಗಾಡೋ ಅವಶ್ಯಕತೆ ಇಲ್ಲ. ರೇಷನ್ ಎಲ್ಲಿ ಕೊಡ್ತಾರಲ್ಲ ಅಲ್ಲೇ ಹೋಗೋದು, ರೇಷನ್ ಕಾರ್ಡ್ ತೊಗೊಂಡು ಅದರೊಳಗೆ ಯಾರ್ಯಾರ ಹೆಸರು ಬಂದಿರ್ತೈತಿ ಅವರು KYCನ ಮಾಡಿಸ್ಬೇಕು. ಯಾರ್ಯಾರ ಹೆಸರು ಬಂದಿಲ್ಲಲ್ಲ ಅವ್ರು ನೋ ಪ್ರಾಬ್ಲಮ್, ಏನೂ ಮಾಡಿಸೋ ಅವಶ್ಯಕತೆ ಇಲ್ಲ. ಮೊದಲಿನ ಥರ ಕಂಟಿನ್ಯೂ ಆಗ್ತೈತಿ. ಯಾಕಪ್ಪ ಅಂದ್ರೆ ಈಗ ಸದ್ಯಕ್ಕೆ ಏನಾಗೈತಪ್ಪ ಅಂದ್ರೆ ರೀಸೆಂಟಾಗಿ ಆ್ಯಡ್ ಆದವ್ರದ್ದು ಅದರ KYC ಮಾಡೋಂಗಿಲ್ಲ. ಯಾಕಂದ್ರೆ ಹಳಬರು ಅಂದ್ರೆ ಈಗ ಕೆಲವೊಂದಿಷ್ಟು ಜನ ತೀರ್ಕೊಂಡಿರ್ತಾರೆ, ಕೆಲವೊಂದು ಡೂಪ್ಲಿಕೇಟ್ ಹೆಸರು ಸೇರಿಸಿರ್ತಾರೆ, ಏನೋ ಪ್ರಾಬ್ಲಮ್ ಆಗಿರ್ತೈತಿ. ಆ ಥರದ್ದು ಅವ್ರದ್ದು ಹೆಸರು ತೆಗೆದು ಹಾಕಿರಲ್ಲ. ಹಾಗೆ ಅವ್ರ ಹೆಸರಲ್ಲೇ ಪುಕ್ಸಟೆ ರೇಷನ್ ತೊಗೋತಿರ್ತಾರೆ ಜನ. ಅದರ ಸಲುವಾಗಿ ಈ ಅಪ್ಡೇಟ್ ತಂದಿದ್ದಾರೆ ಗೌರ್ಮೆಂಟ್. ಯಾರು ತೀರ್ಕೊಂಡಿದ್ರಂದ್ರೆ ಅವ್ರು ತಂಬು ಕೊಡಲಿಲ್ಲ ಅಂದ್ರೆ ಹೆಬ್ಬೆಟ್ಟಿನ ಸಹಿ ಕೊಡಲಿಲ್ಲಪ್ಪ ಅಂದ್ರೆ ಅವ್ರ ಹೆಸರು ರಿಮೂವ್ ಆಗ್ತೈತಿ ಆ ರೇಷನ್ ಕಾರ್ಡಿಂದ. ರೇಷನ್ ಕಾರ್ಡ್ ರಿಮೂವ್ ಮಾಡಿಬಿಟ್ರೆ ಏನಾಗ್ತೈತಿ, ಕೆಲವೊಬ್ರು ಬಡವ್ರು ಇರ್ತಾರೆ, ಕೆಲವೊಬ್ರು ಶ್ರೀಮಂತರಿರ್ತಾರೆ. ಈಗ ಇತ್ತೀಚೆಗೆ ಕೆಲವು ಗೌರ್ಮೆಂಟ್ ಆಫೀಸರ್ಸ್ಗಳ್ನು ರೇಷನ್ ಕಾರ್ಡ್ಸ್ ಮಾಡಿಸ್ಕೊಂಡಿದ್ರು. ಅದ್ರ ಸಲುವಾಗಿ ಈಗೇನು ಮಾಡಿದರು, ರೇಷನ್ ಕಾರ್ಡ ಕೆಲವೊಂದು ರಿಮೂವ್ ಮಾಡಿದ್ರು, ಅಂದ್ರೆ ರದ್ದು ಮಾಡಿದ್ರಲ್ಲ. ಆ ಟೈಮ್ ಒಳಗೆ ಸ್ವಲ್ಪ ಬಡವರಿಗೆ ಹೊಡೆದು ಕೊಡ್ತು. ಅದ್ರ ಸಲುವಾಗಿ ರೇಷನ್ ಕಾರ್ಡ್ನ ರದ್ದು ಮಾಡೋ ಬದಲು ಈ ರೀತಿ KYC ಮಾಡಿಸೋದನ್ನು ರೂಲ್ಸ್ ತೊಗೊಂಬಂದರು. ಇದರಿಂದ ಏನಾಗ್ತೈತಿ, ಗೌರ್ಮೆಂಟ್ ಅಂದ್ರೆ ಸತ್ತವರಾಗಿರಲಿ ಏನೇ ಆಗಿರಲಿ ಪ್ರಾಬ್ಲಮ್ ಆಗಿದ್ರೆ ಅವರು ಕೊಡಲಿಲ್ಲ ಅಂದರೆ, ಹೆಬ್ಬೆರಳು ಕೊಡಲಿಲ್ಲಪ್ಪ ಅಂದ್ರೆ ಅವರು ಆ ರೇಷನ್ ಕಾರ್ಡಿಂದ ಹೆಸರು ರಿಮೂವ್ ಆಗ್ತೈತಿ ಅಷ್ಟೇ. ಈಗ ಸೀದಾ ಹೋಗ್ರಿ, ರೇಷನ್ ಎಲ್ಲಿ ತೊಗೊಂಬರ್ತಾರಲ್ಲ ಅಲ್ಲಿ ಹೋಗ್ರಿ, ಅವ್ರಿಗೆ ಕೇಳ್ರಿ ಯಾರ ಹೆಸರು ಕೊಡೋದು ಆಪ್ಷನ್ ಬಂದೈತಿ ಅವ್ರು ಹೋಗ್ರಿ ಕೊಡ್ರಿ. ಹೆಬ್ಬೆಟ್ಟು ಕೊಟ್ಟು ನಿಮ್ಮ KYCನ ಮಾಡ್ಕೊಂಡು ಬರ್ರಿ. ಅಂದ್ರೆ ನಿಮ್ಮ ರೇಷನ್ ಕಾರ್ಡದಲ್ಲಿ ನಿಮ್ಮ ಹೆಸರು ಕಂಟಿನ್ಯೂ ಆಗ್ತೈತಿ. ಇಲ್ಲಪ್ಪ ಅಂದ್ರೆ ನೀವು ಕೊಡಲಿಲ್ಲಪ್ಪ ಅಂದ್ರೆ KYC ಮಾಡಲಿಲ್ಲ ಅಂದ್ರೆ ನಿಮ್ಮ ಹೆಸರು ರಿಮೂವ್ ಆಗ್ತೈತಿ. ಈಗಲೇ ಮಾಡಿರಿ. ನಮ್ಮದು ಆಲ್ರೆಡಿ ಬಂದೈತಿ. ನಾವು ಊರಿಗೆ ಹೋಗ್ಬೇಕು, ಹಂಗಾಗಿ ದೂರ ಐತಿ, ನಾನು ಹೋಗೋಕ್ಕಾಗಿಲ್ಲ.
ಹೋಗಬೇಕಾಗೈತಿ. ನೆಕ್ಸ್ಟ್ ವೀಕ್ನಾಗ ಹೋಗಿ ನನ್ನ ಹೆಸರು ಬಂದೈತಿ. ಅದಕ್ಕಾಗಿ ನಾನು ಗೊತ್ತಿರೋಂಥ ವಿಷಯನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ. ನಾನು ಮಾಡಿಸ್ಬೇಕಾಗಿದೆ, ನೀವು ಮಾಡಿಸ್ರಿ. ಈ ಅಪ್ಡೇಟ್ ಹೆಂಗೆ ಅನ್ನಿಸ್ತು, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿರಿ. ಹಂಗೆ ತಪ್ಪದೆ ಲೈಕ್ ಮಾಡಿರಿ. ಈ ವಿಡಿಯೋಕ್ಕೆ 1000 ಲೈಕ್ ಬಂದರೂ ನನಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಇದೇ ರೀತಿ ಒಳ್ಳೆ ಕಂಟೆಂಟ್ ವಿಡಿಯೋ, ನಿಮಗೆ ಉಪಯುಕ್ತವಾಗಿದ್ದು ವಿಡಿಯೋಗಳನ್ನ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.